ಹಲೋ ಬ್ರದರ್ಸ್, ಓಡಿಐ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ನಿಮ್ಗೆ ಗೊತ್ತಿರಂಗೆ IPL ಫುಲ್ ಮುಗ್ದು ಹೋಗ್ಬಿಡ್ತು. 2 ತಿಂಗಳು ಹೆಂಗೆ ಕಳೀತು, ಹೆಂಗ್ ಫೈನಲ್ ಆಯ್ತು, ಯಾವ ಗ್ಯಾಪ್ ಅಲ್ಲಿ ಮುಗ್ದೋಯ್ತು ಏನು ಕೂಡ ಗೊತ್ತಾಗ್ಲಿಲ್ಲ. ಇನ್ನು ನೆಕ್ಸ್ಟ್ ಇಯರ್ ತನಕ ವೇಟ್ ಮಾಡೋಕ್ಕಾಗುತ್ತೆ IPL ನೋಡ್ಬೇಕು ಅಂದ್ರೆ. ಸೊ ಏನಿವೆ ಆದ್ರೂ ಕೂಡ ಮ್ಯಾಚಸ್ ಗಳು ವರ್ಷ ಪೂರ್ತಿ ಇದ್ದೇ ಇರುತ್ತೆ. ಈಗ ನಿಮ್ಗೆ ಗೊತ್ತಿರಂಗೆ ODI ಮ್ಯಾಚ್ ಕೂಡ ನಡೆದಿದೆ, ಪಾಕಿಸ್ತಾನ್ ಮತ್ತೆ ಆಸ್ಟ್ರೇಲಿಯಾ. ಈಗಾಗಲೇ ಫಸ್ಟ್ ಟೈಮ್ ಮ್ಯಾಚ್ ODI ಈಗ ಪಾಕಿಸ್ತಾನದವರು ಕೂಡ ವಿನ್ ಆಗಿದ್ದಾರೆ. ಹಾಗಾಗಿ ಇದೊಂಥರ ಯಾರಿಗೆ ಆಸ್ಟ್ರೇಲಿಯಾದವರಿಗೆ ಒಂಥರ ಕ್ರೂಷಿಯಲ್ ಮ್ಯಾಚ್ ಕೂಡ ಆಗುತ್ತೆ. ಈ ಒಂದು ಮ್ಯಾಚ್ ಅನ್ನ ಕೂಡ ವಿನ್ ಆಗ್ಬೇಕಾಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಕೂಡ ವಿನ್ ಆಗ್ಬೇಕಾಗುತ್ತೆ. ಆದ್ರೂ ಕೂಡ ನಾವು ಆಸ್ಟ್ರೇಲಿಯಾನ ಈಸಿಯಾಗಿ ತಗೊಳಂಗೆ ಇಲ್ಲ. ನಿಮ್ಗೆ ಗೊತ್ತು, ಯಾವ ಮೊಮೆಂಟ್ ಅಲ್ಲಿ ಬೇಕಾದ್ರೆ ಕೂಡ ಅಷ್ಟೇ ಮ್ಯಾಚ್ ನ ಟರ್ನ್ ಮಾಡೋ ಒಂದು ಕೆಪಾಸಿಟಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಕೂಡ ಇದೆ. ಹಾಗಾಗಿ ಲಾಸ್ಟ್ ಮ್ಯಾಚ್ ಸ್ವಲ್ಪ ಹೀನಾಯವಾಗಿ ಸೋತೋಗ್ಬಿಟ್ರು ಇಲ್ಲಿ ಆಸ್ಟ್ರೇಲಿಯಾದವರು. ಕೇವಲ 200 ರನ್ಗೆ ಆಲ್ ಔಟ್ ಅನ್ನ ಕೂಡ ಮಾಡಿದ್ದಾರೆ ಪಾಕಿಸ್ತಾನ ಅವರು. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇದು ಇಂಪಾರ್ಟೆಂಟ್ ಕೂಡ ಆಗಿರೋದ್ರಿಂದ ಇವತ್ತು ಆಸ್ಟ್ರೇಲಿಯಾ ಪರ್ಫಾರ್ಮ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ಔಟ್ ಆಫ್ ODI ಕೂಡ ಆಗ್ಬಿಡ್ತಾರೆ. ನೋಡೋಣ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರೊಡಿಕ್ಷನ್ ಅಂದ್ರೆ ಅದನ್ನ ಮ್ಯಾಚ್ ಅಲ್ಲಿ ಯಾರು ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಫೈನಲ್ ಗೆ ಮ್ಯಾಚ್ ವಿನ್ನರ್ ಅಂದ್ರೆ ಯಾರಿಗೆ ಜಾಸ್ತಿ ವಿನ್ನಿಂಗ್ ಪ್ರಾಬಬಿಲಿಟಿ ಇದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಗುರುವೇ, ಇವತ್ತಿನ ಮ್ಯಾಚ್ ನಡೀತಿರೋದೆ ಗದ್ದಾಫಿ ಕ್ರಿಕೆಟ್ ಸ್ಟೇಡಿಯಂ ಲಾಹೋರ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಲಾಸ್ಟ್ ಮ್ಯಾಚ್ ರಾವಲ್ಪಿಂಡಿಲ್ ಆಗಿತ್ತು, ಈ ಮ್ಯಾಚ್ ಲಾಹೋರ್ ಸ್ಟೇಡಿಯಂ ಅಲ್ಲಿ ಅಂದ್ರೆ ಗದ್ದಾಫಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಆಗ್ತದೆ. ಸೊ ಪಿಚ್ ರಿಪೋರ್ಟ್ ಯಾವ ತರ ಇದೆ ಅಂದ್ರೆ, ಸ್ಟಾರ್ಟಿಂಗ್ ಇಲ್ಲಿ ಅಂದ್ರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಮತ್ತೆ ಬೌಲರ್ಸ್ ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಪೇಸರ್ಸ್ ಗೆ ತುಂಬಾ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಸ್ವಲ್ಪ ಬಾಲ್ ಬೌನ್ಸ್ ಆಗೋದ್ರಿಂದ ಬ್ಯಾಟ್ಸ್ಮನ್ ಗಳಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಷ್ಟ ಕೂಡ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪಿನ್ನರ್ಸ್ ಗೆ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಮತ್ತೆ ರೀಸೆಂಟ್ ಕೆಲವೊಂದು ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಇಲ್ಲಿ ಬ್ಯಾಟ್ಸ್ಮನ್ ಗಳು ಕೂಡ ಅಷ್ಟೇ ಅದೇ ರೀತಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಕೂಡ ಮಾಡ್ಕೊಂಡು ಗೇಮ್ ಅನ್ನ ಕೂಡ ಆಡಿದ್ರೆ. ಹಾಗಾಗಿ ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರಂತ. ಇನ್ನ ಇಲ್ಲಿ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ, ಆಲ್ಮೋಸ್ಟ್ ಚೇಸಿಂಗ್ ಅನ್ನ ಮಾಡ್ಕೊಳ್ಳೋಕೆ ಇಷ್ಟ ಕೂಡ ಪಡ್ತಾರೆ. ಈಗ ಯಾವ್ಯಾವ ಟೀಮ್ಗಳು ಟಾಸ್ ಅನ್ನ ವಿನ್ ಆಗಿದೆ, ಆಲ್ಮೋಸ್ಟ್ ಚೇಸಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದೆ. ಮತ್ತೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಟೀಮ್ಸ್ ಗಳು ಚೇಸಿಂಗ್ ನ ಮಾಡಿದೆ, ಆಲ್ಮೋಸ್ಟ್ 60% ವಿನ್ನಿಂಗ್ ರೇಟ್ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಇನ್ ಕೇಸ್ ಆಸ್ಟ್ರೇಲಿಯಾ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಪಾಕಿಸ್ತಾನ ಕಟ್ಟಾಕೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ ಸ್ಕೋರ್ ನ ಏನಿಲ್ಲ ಅಂದ್ರೂ ಕೂಡ ನಾವು 260 ಆ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಲಾಸ್ಟ್ ಮ್ಯಾಚ್ ನೋಡಿದ್ವಿ ಅಂದ್ರೆ ಕೇವಲ 200ಕ್ಕೆ ಆಲ್ ಔಟ್ ಅನ್ನ ಕೂಡ ಮಾಡಿ ಬಿಸಾಕಿದ್ದು ನಿಜವಾಗ್ಲೂ ಶಾಕ್ ಆಗೋಗ್ಬಿಡ್ತು. ಇದೇನ್ ಗುರು, ಆಸ್ಟ್ರೇಲಿಯಾ ಕೇವಲ ಆಲ್ ಔಟ್ ಆಗ್ಬಿಡ್ತಾ 200 ರನ್ಗೆ ಅಂತ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಇವ್ರದ್ದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದ್ ಕಡೆ ಪಾಕಿಸ್ತಾನ ಕೂಡ ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಲ್ಲ ಆಸ್ಟ್ರೇಲಿಯಾದವರು. ಹಾಗಾಗಿ ಲಾಸ್ಟ್ ಮ್ಯಾಚ್ ಹೀನವಾಗಿ ಸೋತೋಗೋದ್ರಿಂದ ಈ ಮ್ಯಾಚ್ ಅವ್ರಿಗೆ ತುಂಬಾ ಕ್ರೂಷಿಯಲ್ ಕೂಡ ಇರುತ್ತೆ ಇವ್ರಿಗೆ ಆಸ್ಟ್ರೇಲಿಯಾದವರಿಗೆ. ಹಾಗಾಗಿ ನೋಡ್ಬೇಕಿತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರಂತ. ಇನ್ನ ಈ ಪಿಚ್ ಅಲ್ಲಿ ಇದ್ರೂ 73 ಮ್ಯಾಚಸ್ ಕೂಡ ಆಗಿದೆ. 73 ಮ್ಯಾಚ್ ಅಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿರೋ ಟೀಮ್ 37 ಸಲ ವಿನ್ ಆದ್ರೆ 33 ಸಲ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಇಲ್ಲಿ ಅದೇ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ಕೂಡ ಅಡ್ವಾಂಟೇಜ್ ಕೊಡುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರು ಆಲ್ಮೋಸ್ಟ್ ಅದೇ ಒಂದು 260 270 ಆ ತರ ರನ್ ನ ಸೆಟ್ ಮಾಡ್ಬಿಟ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೇಗಾದ್ರೂ ಕಂಟ್ರೋಲ್ ನ ಕೂಡ ಮಾಡ್ಕೊಬಹುದು. ಮತ್ತೆ ಅದೇ ರೀತಿ ಒಳ್ಳೆ ಬೌಲರ್ಸ್ ಕೂಡ ಇದಾರೆ ಆಸ್ಟ್ರೇಲಿಯಾ ಕಡೆ, ನೋಡ್ಬೇಕು ಯಾವ ತರ ಕಟ್ ಆಗ್ತಾರೆ ಅಂತ. ಮತ್ತೆ ಪಾಕಿಸ್ತಾನ ಕೂಡ ಅಷ್ಟು ಈಸಿಯಾಗಿ ತಗೊಳಂಗಿಲ್ಲ. ಲಾಸ್ಟ್ ಮ್ಯಾಚ್ ನೀವು ನೋಡಿದ್ರೆ ಅಂತ ಗೊತ್ತಾಗಿರುತ್ತೆ. 200 ಟಾರ್ಗೆಟ್ ಅನ್ನ ಕೇವಲ 42.3 ಓವರ್ ಅಲ್ಲಿ ಕಂಪ್ಲೀಟ್ ಅನ್ನ ಕೂಡ ಮಾಡಿದ್ರು, ಜಸ್ಟ್ 5 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಎರಡು ಟೀಮ್ಗಳು ಅಂತ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 112 ಮ್ಯಾಚಸ್ ಕೂಡ ಆಗಿದೆ ಪಾಕಿಸ್ತಾನ ಮತ್ತೆ ಆಸ್ಟ್ರೇಲಿಯಾ. ಅದರಲ್ಲಿ ಪಾಕಿಸ್ತಾನ ಇದುವರೆಗೂ 37 ಸಲ ವಿನ್ ಆದ್ರೆ ಇಲ್ಲಿ ನೋಡಬಹುದು ಆಸ್ಟ್ರೇಲಿಯಾ 71 ಸಲ ವಿನ್ ಕೂಡ ಆಗಿದೆ. ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಇವತ್ತು ಎರಡು ಟೀಮ್ಗೂ ಅದೇ ರೀತಿ ಕ್ರೂಷಿಯಲ್ ಕೂಡ ಇರೋದ್ರಿಂದ ನೋಡೋಣ ಯಾರು ಹೊಡಿತಾರೆ ಇವತ್ತಿನ ಮ್ಯಾಚ್ ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಅಂದ್ರೆ ಲಾಹೋರ್ ಗದ್ದಾಫಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 73 ಮ್ಯಾಚಸ್ ಕೂಡ ಆಗಿದೆ ಆಸ್ಟ್ರೇಲಿಯಾ ಮತ್ತೆ ಪಾಕಿಸ್ತಾನ. ಇದ್ರಲ್ಲಿ ನೋಡಬಹುದು ಅಜಗಜಾಂತರ ವ್ಯತ್ಯಾಸ. ಇಲ್ಲಿ 34 ಸಲ ಪಾಕಿಸ್ತಾನ ಅವ್ರು ವಿನ್ ಆದ್ರೆ ಕೇವಲ 6 ಸಲ ಆಸ್ಟ್ರೇಲಿಯಾದವ್ರು ಕೂಡ ವಿನ್ ಆಗಿದ್ರೆ. ಇದರಲ್ಲಿ ಪಾಕಿಸ್ತಾನರು ಸಖತ್ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಕೂಡ ಮಾಡ್ತಿದ್ರೆ. ಮತ್ತೆ ರೀಸೆಂಟ್ ಆಗಿ ಕೆಲವೊಂದು ODI ಮ್ಯಾಚ್ ಅನ್ನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಆಸ್ಟ್ರೇಲಿಯಾ ಟೂರ್ ಕೂಡ ಆಯ್ತು, ಅಲ್ಲಿ ODI ಮ್ಯಾಚ್ ಕೂಡ ಆಯ್ತು 2022ರಲ್ಲಿ. ಅವಾಗ ಪಾಕಿಸ್ತಾನದವರು 2 ಮ್ಯಾಚ್ ಅನ್ನ ವಿನ್ ಆಗಿ ಅಲ್ಲೂ ಕೂಡ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು. ಅದಾದ್ಮೇಲೆ 2024ರಲ್ಲಿ ಕೂಡ ಅಷ್ಟೇ ಅಲ್ಲೂ ಕೂಡ ನೋಡಿ ಆಸ್ಟ್ರೇಲಿಯಾದಲ್ಲೇ ಮ್ಯಾಚ್ ಕೂಡ ನಡೆದಿತ್ತು. ಅವಾಗ್ಲೂ ಕೂಡ ಅಷ್ಟೇ 2 ಮ್ಯಾಚ್ ಅಲ್ಲಿ ಪಾಕಿಸ್ತಾನದವರು ಕೂಡ ವಿನ್ ಆಗಿದ್ರು. ಕೇವಲ 1 ಮ್ಯಾಚ್ ಅಂದ್ರೆ ಅದೇ 3 ODI ಮ್ಯಾಚ್ ಕೂಡ ಇರುತ್ತೆ. ಅದರಲ್ಲಿ 2 ಮ್ಯಾಚ್ ಯಾವುದೇ ಟೀಮ್ ವಿನ್ ಆದ್ರೂ ಕೂಡ ಅವ್ರು ಇಲ್ಲಿ ವಿನ್ ಕೂಡ ಆಗ್ತಾರೆ. ಹಾಗಾಗಿ ನೋಡ್ಬೇಕು ಈಗ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಪಾಕಿಸ್ತಾನದವರು ಸ್ಟ್ರಾಂಗ್ ಕೂಡ ಕಾಣ್ತಾ ಇದಾರೆ. ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಕೂಡ ಅಷ್ಟೇ ಆಸ್ಟ್ರೇಲಿಯಾದಲ್ಲಿ ನಡೆದಿರುವ 2 ODI ಕೂಡ ಇಲ್ಲಿ ಪಾಕಿಸ್ತಾನದವರೇ ವಿನ್ ಆಗಿದ್ದಾರೆ. ಮತ್ತೆ ಈ ಕಡೆ ಈ 2026 ODI ಕೂಡ ಅಷ್ಟೇ ಫಸ್ಟ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನದವರು ಕೂಡ ವಿನ್ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ನೋಡ್ಬೇಕು ಯಾರ ಕೈಗೆ ಸೇರುತ್ತೆ ಅಂತ. ಇವತ್ತು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಇವತ್ತೇನಾದ್ರೂ ಆಸ್ಟ್ರೇಲಿಯಾ ಮತ್ತೆ ಸೋಲ್ತು ಅಂದ್ರೆ
ಬ್ಯಾಕ್ ಟು ಬ್ಯಾಕ್ 3 ಓಡಿಗಳನ್ನ ಸೋತಂಗವರು ಆಗತ್ತೆ. ಇನ್ನ ಎರಡು ಟೀಮ್ ನ ಪ್ರೋಬಬಲ್ 11 ಕಡೆ ಬಂದ್ವಿ ಅಂದ್ರೆ ಪಾಕಿಸ್ತಾನ ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡುತ್ತೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಈಗ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸಖತ್ತಾಗಿ ಫಾರ್ಮ್ ಅಲ್ಲಿ ಕೊಡಿದ್ರೆ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಅಷ್ಟೇ. ಹಾಗಾಗಿ ಅದೇ ವಿನ್ನಿಂಗ್ ಟೀಮ್ ಅನ್ನ ಈ ಒಂದು ಮ್ಯಾಚ್ ಕೂಡ ಕಂಟಿನ್ಯೂ ಕೂಡ ಮಾಡಬಹುದು. ಅದಾದ್ಮೇಲೆ ಈ ಕಡೆ ಆಸ್ಟ್ರೇಲಿಯಾ ಟೀಮ್ ಕೂಡ ಅಷ್ಟೇ ಅದೇ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಇನ್ನ ಲಾಸ್ಟ್ ಮ್ಯಾಚ್ ಮೇಲೆ ಸ್ವಲ್ಪ ಕಣ್ಣಾಡ್ಸಿದ್ವಿ ಅಂದ್ರೆ ಇಲ್ಲಿ ಪಾಕಿಸ್ತಾನ ಒಳ್ಳೆ ಸ್ಟ್ರಾಂಗ್ ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಕಾಣಿಸ್ಕೊಂತಿದ್ದಾರೆ. ನೋಡ್ಬೋದು ಲಾಸ್ಟ್ ಮ್ಯಾಚ್ ಅಲ್ಲಿ ಓಪನರ್ಸ್ ಗಳು ಇಲ್ಲಿ ಒಬ್ಬ ಫ್ಲಾಪ್ ಆಗಿದ್ದಾನೆ. ಅದಾದ್ಮೇಲೆ ಇನ್ನೊಬ್ಬ ಇಲ್ಲಿ ಫರ್ಹಾನ್ ಅನ್ನು 33 ಬಾಲ್ಗೆ 28 ರನ್ ಕೂಡ ಹೊಡೆದಿರೋದು. ಅದಾದ್ಮೇಲೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಚಿಂದಿ ಚಿತ್ರಾನ್ನ ಮಾಡಾಕ್ ಬಿಟ್ಟಿದ್ರೆ ಇಲ್ಲಿ ಆ ಬಾಬರ್ ಆಜಮ್ ಆಗಿರ್ಬೋದು, ಗಾಜಿ ಗೋರಿ ಇಬ್ರೇ ಮ್ಯಾಚ್ ಅಲ್ಲಿ ಮುಗ್ಸಾಕ್ ಬಿಟ್ಟಿದ್ರೆ ಚೇಸಿಂಗ್ ಮಾಡ್ಬೇಕಾದ್ರೆ. ನೋಡ್ಬೋದು ಬಾಬರ್ ಆಜಮ್ ಅಲ್ಲಿ 94 ಬಾಲಿಗೆ 69 ರನ್ ಹೊಡೆದ್ರೆ ಗಾಜಿ ಗೋರಿ ಇಲ್ಲಿ 92 ಬಾಲಿಗೆ 65 ರನ್ ಕೂಡ ಕೊಟ್ಬಿಟ್ಟಿಯಾನೆ. ಬಾಬರ್ ಆಜಮ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣಿಸ್ಕೊಳ್ತಾರೆ ಓಡಿ ಅಂತ ನೋಡ್ತು ಅಂದ್ರೆ. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಕಟಾಕ್ತಾರೆ ಅವರ ಬೌಲಿಂಗ್ ಥ್ರೋ ಅಂತ. ಆಕ್ಚುಲಿ ಆಸ್ಟ್ರೇಲಿಯಾದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಈಗ ಮುಂಚೆ ಇತ್ತಲ್ಲ ಆ ತರ ಕಾಣಿಸ್ಕೊಂತಲ್ಲ, ತುಂಬಾ ವೀಕ್ ಕೂಡ ಕಾಣಿಸ್ತದೆ. ಇನ್ನ ಆಸ್ಟ್ರೇಲಿಯಾ ಟೀಮ್ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸಖತ್ ಸ್ಟ್ರಾಂಗ್ ಕೂಡ ಇದೆ. ಇಲ್ಲಿ ಅಲೆಕ್ಸ್ ಕ್ಯಾರಿ, ಮ್ಯಾಥ್ಯೂ ಶಾರ್ಟ್, ಜೋಶ್ ಇಂಗ್ಲಿಷ್, ಅದಾದ್ಮೇಲೆ ಲಬಸ್ ಸ್ಟಗ್ನಿ, ಅದಾದ್ಮೇಲೆ ಕೆಮ್ರನ್ ಗ್ರೀನ್, ಮ್ಯಾಥ್ಯೂ ರೆನ್ಶಾ. ಸೊ ಅಲ್ಲಿ ತನಕ ಒಂದು ಸ್ಟ್ರಾಂಗ್ ಆದ ಬ್ಯಾಟಿಂಗ್ ಲೈನಪ್ ಕೂಡ ನಮ್ಗೆ ಇಲ್ಲಿ ಕಾಣ್ತಿದೆ. ಆದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಆಸ್ಟ್ರೇಲಿಯಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಮುಂಚೆ ಇದ್ದಷ್ಟು ಸ್ಟ್ರಾಂಗ್ ಕೂಡ ಕಾಣ್ತಿಲ್ಲ. ಹಾಗಾಗಿ ಇದೆಲ್ಲ ಒಂದ್ ಕಡೆ ಹೊರತ ಕೂಡ ಬೀಳ್ತಾ ಇರ್ಬೋದು ಆಸ್ಟ್ರೇಲಿಯಾದವರಿಗೆ. ಹಾಗಾಗಿ ನೋಡ್ಬೇಕು ಯಾವ ತರ ಕಟಾಕ್ತಾರೆ ಪಾಕಿಸ್ತಾನದವರು ಅಂತ. ಇಲ್ಲಾಂದ್ರೆ ಮತ್ತೆ ರನ್ ನ ಲೀಕ್ಸ್ ಅನ್ನ ಮಾಡ್ಕೊಂಡು ಮತ್ತೆ 2 ಪಾಯಿಂಟ್ ಇವತ್ತು ಪಾಕಿಸ್ತಾನವರಿಗೆ ಬಿಟ್ಕೊಡ್ತಾರೆ ಏನು ಅಂತ ನೋಡ್ಬೇಕು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಈ ಪಿಚ್ ಅಲ್ಲಿ ಯಾರು ಮಿಂಚಬಹುದು ಅಂತ ನನಗೆ ಅನಿಸ್ತದೆ ಅಂದ್ರೆ, ಈಗ ಬಾಬರ್ ಆಜಮ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಬಾಬರ್ ಆಜಮ್ ಕೂಡ ಮಿಂಚಬಹುದು. ಅದಾದ್ಮೇಲೆ ಜೋಶ್ ಇಂಗ್ಲಿಷ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ಹ್ಯಾರಿಸ್ ರೌಕೆ ವಿಕೆಟ್ ಕೂಡ ಬೀಳ್ಬಹುದು, ಮಿನ್ಹಾಸ್ಗೂ ಕೂಡ ವಿಕೆಟ್ ಬೀಳುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 5 ವಿಕೆಟ್ ಅನ್ನ ಕೂಡ ಎತ್ತಿದ್ದು ಗುರು. ಒಂದಲ್ಲ ಎರಡಲ್ಲ 5 ವಿಕೆಟ್ ಅನ್ನ ಎತ್ತಿ ಏರ್ಸಿರೋ ಮಾತ್ರ ಲಾಸ್ಟ್ ಮ್ಯಾಚ್ ಅಲ್ಲಿ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ರೀತಿ ಫಾರ್ಮ್ ಮತ್ತೆ ಕಂಟಿನ್ಯೂ ಕೂಡ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅದಾದ್ಮೇಲೆ ಈ ಕಡೆ ಆಸ್ಟ್ರೇಲಿಯಾ ಕಡೆಯಿಂದ ನಥನ್ ಎಲಿಸ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ವಿಕೆಟ್ ಕೂಡ ಬೀಳಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಐ ಥಿಂಕ್ 2 ವಿಕೆಟ್ ಕೂಡ ಬಿದ್ದಿತ್ತು ಅನ್ಸುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಅದು ಕಂಟಿನ್ಯೂ ಕೂಡ ಆಗ್ಬೋದು. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇಲ್ಲಿ 60% ಪಾಕಿಸ್ತಾನ ಹಾಕಿದ್ರೆ 40% ಇಲ್ಲಿ ಆಸ್ಟ್ರೇಲಿಯಾ ಕೂಡ ಇದೆ. ಹಾಗಾಗಿ ನೋಡ್ಬೇಕು, ನಾವು ಈಸಿ ಅನ್ಕೊಳಂಗಿಲ್ಲ. ಯಾವ ಟೈಮಲ್ಲಿ ಅಪ್ಸೆಟ್ ಕೂಡ ಮಾಡ್ಬೋದು ಆಸ್ಟ್ರೇಲಿಯಾದವರು ಪಾಕಿಸ್ತಾನನ. ಹಾಗಾಗಿ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ. ಸೊ ನಿಮ್ ಪ್ರಕಾರ ಮ್ಯಾಚ್ ಅನ್ನ ಯಾರು ವಿನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.